ಜನರು ನಾನಾ ರೀತಿಯಾದಂತಹ ಸಂಕಷ್ಟ ಹಾಗೂ ತೊಂದರೆ ಹಾಗೂ ಹೇಳಿಕೊಳ್ಳಿಕ್ಕೂ ಸಾಧ್ಯವಾಗದೇ ಇರತಕ್ಕಂತಹ ಕಠಿಣಾತಿ ಕಠಿಣ ಪರಿಸ್ಥಿತಿಯಲ್ಲಿಯೂ ಆನಂತರದಲ್ಲಿ ನಾನಾ ವಿಪತ್ತುಗಳಿಂದಾಗಿ ತೊಂದರೆಗೆ ಒಳಗಾಗಿರ್ತಾರೆ. ಅಂತಹ ವ್ಯಕ್ತಿಗಳಿಗೆ ಸುಲಭವಾಗಿಯೂ ಮತ್ತು ಸರಳವಾಗಿಯೂ ಆಂಜನೇಯನ ಸಂಪೂರ್ಣವಾದಂತಹ ಅನುಗ್ರಹ, ಅದರಲ್ಲೂ ವಿಶೇಷವಾಗಿ ಆತ ಮೃತ್ಯುಂಜಯ ಸ್ವರೂಪಿಯೂ ಆಗಿರ್ತಾನೆ, ಚಿರಂಜೀವಿಯೂ ಆಗಿರ್ತಾನೆ. ಎಲ್ಲ ರೀತಿಯಲ್ಲೂ ಕೂಡ ವಿಶೇಷವಾಗಿ ಕಲಿಯುಗದಲ್ಲಿ ಬಹು ಬೇಗನೆ ಭಕ್ತರಿ ಶ್ರದ್ಧಾ ಮತ್ತು ಭಕ್ತಿ ಹಾಗೂ ಭಯದಿಂದ ಯಾರು ಆತನನ್ನು ಸ್ಮರಿಸ್ತಾರೋ ಅಂಥವರ ಪಾಲಿಗೆ ಬಹುಬೇಗನೆ ಒಲಿದು ಬಹುಬೇಗನೆ ಒಳಿತನ್ನು ಕರುಣಿಸಿಕೊಡ್ತಕ್ಕಂತಹ ಶಕ್ತಿಯನ್ನು ಹೊಂದಿರ್ತಾನೆ. ಎಂತಹ ಒಂದು ಸಮಸ್ಯೆಯನ್ನಾದರೂ ಕೂಡ ಆತ ಎದುರಿಸಬಲ್ಲ. ಅಂತಹ ಒಂದು ಅದ್ಭುತವಾದಂತಹ 12 ರಾಶಿಯವರಿಗೆ 12 ನಾಮಸ್ಮರಣೆ ಹೇಳ್ತಕ್ಕಂಥದ್ದನ್ನು ಅವರು ಮಾಡಿಕೊಂಡಾಗ ಪ್ರತಿ ರಾಶಿಯವರು ಕೂಡ ಈ 12 ನಾಮಸ್ಮರಣೆಯನ್ನು ಮಾಡ್ಕೊಳ್ತಾ ಬಂದರೆ ಆತನ ಒಂದು ಅನುಗ್ರಹದಿಂದ ಕಷ್ಟದಿಂದ ಹೊರಗಡೆ ಬರಬಹುದು. ಅಂಜನ ಪುತ್ರ ಆಂಜನೇಯಾಯ ನಮಃ, ಕೇಸರಿ ತನಯ ಹನುಮಂತನೇ ನಮಃ, ವಾನರ ವೀರ ಮಾರುತಿಯೇ ನಮಃ, ಸೀತಾರಾಮ ಭಕ್ತ ಮೋಕ್ಷ ಮುಖ್ಯ ಪ್ರಾಣನೇ ನಮಃ, ಶನಿಯ ಮಿತ್ರ ಮಹಾಬಲಶಾಲಿಯೇ ನಮಃ, ಸೂರ್ಯಪ್ರಿಯನೇ ವಾಯುವೇಗನೇ ನಮಃ, ಇಂದ್ರ ವಜ್ರ ಯುಧ ಪ್ರಹಾರನೇ ದುರ್ಮುಖೇನೇ ನಮಃ, ರಾವಣ ಲಂಕಾ ದಹನನೇ ಕಪಿರೂಪನೇ ನಮಃ, ಶಿವನ ಶಕ್ತಿ ರೂಪನೇ ಸೂಕ್ಷ್ಮ ರೂಪಾಯ ನಮಃ, ರಾಹುವಿಗೆ ಶಿಕ್ಷೆ ವಿಧಿಪ ಪಂಚಮುಖನೇ ನಮಃ, ಲಕ್ಷ್ಮಣ ಭಕ್ತನೇ ವಜ್ರಕಾಯನೇ ನಮಃ, ಸತ್ಯಧರ್ಮ ಪಾಲಕ ಚಿರಂಜೀವಿಯೇ ನಮಃ. ಈ 12 ನಾಮಗಳನ್ನು ಪಠಿಸ್ತಾ ಇದ್ದಂತಹ ಸಮಯದಲ್ಲಿ ಆತ ಎಂತಹ ಒಂದು ಕಷ್ಟವನ್ನು ಕೂಡ ದೂರ ಮಾಡಬಲ್ಲ ಮತ್ತು ಶೀಘ್ರವಾಗಿ ನಿಮಗೆ ಫಲವನ್ನು ಕರುಣಿಸ್ತಾನೆ. ಅಂತಹ ಒಂದು ಆಂಜನೇಯನ ಸ್ಮರಣೆಯನ್ನು ಮಾಡಿದಷ್ಟು ಫಲ ಜಯ ನಿಮ್ಮದು.